ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋನಲ್ಲಿ ನಿಮಗೆ ಬಂದುಬಿಟ್ಟು ನಾನು ಟ್ಯೂಷನ್ ಕ್ಲಾಸ್ ಬಗ್ಗೆ ಭಾಳಷ್ಟು ಜನ ಕೇಳ್ತಾ ಇದ್ರಿ. ಹಾಗೆ ಸಮ್ಮರ್ ಬರ್ತಾ ಇದೆ. ಸಮ್ಮರ್ ಟೈಮಲ್ಲಿ ಮಕ್ಕಳಿಗೆ ಯಾವ ರೀತಿ ನಾವು ಬೇಸಿಕ್ನ ಪ್ರೊವೈಡ್ ಮಾಡಬೇಕು ಅವ್ರಿಗೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಫ್ಯಾಮಿಲಿನಲ್ಲಿ ಎಲ್ಲ ಥರದ ಮಕ್ಕಳು ಇರ್ತಾರೆ, ಅಥವಾ ಒಂದು ಸ್ಕೂಲಲ್ಲಿ ಎಲ್ಲ ಥರದ ಮಕ್ಕಳು ಇರ್ತಾರೆ, ಒಂದು ಟ್ಯೂಷನ್ ಅಂತ ಅಂದಾಗೆ ಎಲ್ಲ ಥರದ ಮಕ್ಕಳು ಇರ್ತಾರೆ. ಸೊ ಎಲ್ರದ್ದು ನಾನು ಓವರಾಲ್ ಆಗಿ ತಲೆಯಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಸೊ ಅದರಿಂದ ಮಾತ್ರ ನಾವು ಈ ರೀತಿ ಮಾಡ್ಕೊಂಡು ಹೋದಾಗ ಮಾತ್ರ ನಾವು ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಎಜುಕೇಷನ್ನ ಕೊಡ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಏನೇ ಇರಲಿ, ಇದು ಬಂದುಬಿಟ್ಟು ಹೌಸ್ ವೈಫ್ ಆಗಿ ನೀವು ಮನೆಯಲ್ಲೇ ಮಕ್ಕಳಿಗೆ ನಾವು ಏನಾದರೂ ಕಲಿಸ್ಕೊಡ್ಬೇಕು, ಯಾವ ರೀತಿ ಕಲಿಸ್ಕೊಡ್ಬೇಕು ನಮಗೊಂದು ಐಡಿಯಾ ಇಲ್ಲ ಅನ್ನೋರ್ಗೂ ಕೂಡ ಇದು ಒಂದು ನಿಮಗೆ ಕಂಪ್ಲೀಟ್ ಡೀಟೇಲ್ನ ಕೊಡುವಂಥದ್ದಾಗಿರುತ್ತೆ. ಹಾಗೆ ಟ್ಯೂಷನ್ ಕ್ಲಾಸ್ ಮಾಡಬೇಕು ನಾವು. ಆ ಟ್ಯೂಷನ್ ಕ್ಲಾಸಲ್ಲಿ ಬೇಸಿಕ್ ಮಕ್ಕಳಿಗೆ ಹೇಗೆಲ್ಲ ಹೇಳ್ಕೊಡ್ಬೇಕು, ಏನೆಲ್ಲ ಹೇಳ್ಕೊಡ್ಬೇಕು, ಯಾವ ರೀತಿ ಹೇಳ್ಕೊಡೋದ್ರಿಂದ ನಮಗೆ ಮಕ್ಕಳಲ್ಲಿ ಸರಿಯಾದ ರೀತಿಯಲ್ಲಿ ನಾವು ಕಲಿಸೋದಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಕಂಪ್ಲೀಟಾಗಿ ಕೆಲವೊಂದು ವಿಡಿಯೋ ನಾನು ಬಿಡದೆ ನಿಮಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬೇಸಿಕ್ಕಿಂದ ಇವತ್ತು ಶುರು ಮಾಡ್ತಾ ಇದ್ದೀನಿ. ದಯವಿಟ್ಟು ಸ್ಕಿಪ್ ಮಾಡದೆ ನನ್ನ ವೀಡಿಯೋಸ್ನ ಫಾಲೋ ಮಾಡ್ತಾ ಹೋಗಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿಂದ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸು ದಿನೇ ನಾನು ನಿಮಗೆ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು 1 ದಿನ 2 ದಿನ ಸ್ವಲ್ಪ ಅನಿವಾರ್ಯತೆಗಳಿಂದ ಡಿಲೇ ಆದರೆ ದಯವಿಟ್ಟು ಸಹಿಸ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ಯಾಕಂತಂದರೆ ಕಂಪ್ಲೀಟಾಗಿ ಒಂದು ಪ್ಲ್ಯಾನ್ ಮಾಡಿ ನಾನು ಇದನ್ನು ಹೇಳೋಣ ಅಂತಲೇ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ದಿನೇ ಸ್ವಲ್ಪನೇ ಅಂದರೆ ಇವತ್ತು ಒಂದು ವಿಡಿಯೋ ಶುರು ಮಾಡಿದ್ದೀನಿ ಅಂತಂದರೆ ಆ ವಿಡಿಯೋನಲ್ಲಿ ಕಂಪ್ಲೀಟಾಗಿ ಮಕ್ಕಳಿಗೆ ಆಗಿರ್ಬೋದು ಮತ್ತು ನಿಮಗೂ ಕೂಡ ಅರ್ಥ ಆಗೋ ರೀತಿಯಲ್ಲಿ ನಾನು ತಿಳಿಸ್ಕೊಡೋ ಅಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಜಾಸ್ತಿ ಆಗಿಬಿಟ್ರೆ ಏನಾಗ್ಬಿಡುತ್ತೆ, ನಿಮಗೂ ಕೂಡ ಕನ್ಫ್ಯೂಷನ್ ಆಗ್ಬೋದು, ಜೊತೆಗೆ ಅರ್ಥ ಆಗದೇ ಇರ್ಬೋದು. ಅದಕ್ಕೋಸ್ಕರ ನಾನು ಸ್ವಲ್ಪನೇ ನಿಮಗೆ ಕಾನ್ಸೆಪ್ಟನ್ನ ಅರ್ಥ ಮಾಡಿಸೋದಕ್ಕೆ ಶುರು ಮಾಡ್ತಾ ಇದ್ದೀನಿ. ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ಯಾವುದು ಕೂಡ ಅರ್ಥ ಆಗಲ್ಲ. ಈಗ ನೀವು ಸಮ್ಮರ್ ವೆಕೇಷನ್ ಮಾಡ್ಕೊಳ್ಬೇಕು, ನಾವು ಬೇಸಿಕ್ಕಿಂದ ಶುರು ಮಾಡಬೇಕು. ಮಕ್ಕಳಿಗೆ ಬೇಸಿಕ್ನ ಯಾವ ರೀತಿಯಾಗಿ ನಾವು ಹೇಳ್ಕೊಡ್ಬೇಕು, ಏನೆಲ್ಲ ಹೇಳ್ಕೊಡೋದ್ರಿಂದ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಕಲಿಕೆ ಉಂಟಾಗುತ್ತೆ, ಇದೆಲ್ಲದ್ರ ಬಗ್ಗೆ ನಾನು ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ಸೊ ತಡ ಮಾಡೋದು ಬೇಡ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಮುಂದಿನ ವೀಡಿಯೋಸ್ಗಳು ಕೂಡ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗೆ ಯಾರಿಗೆಲ್ಲ ಅವಶ್ಯಕತೆ ಇರುತ್ತೋ ಅವ್ರಿಗೆಲ್ಲ ಆದಷ್ಟು ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಸಾಕಷ್ಟು ಹೇಳಬೇಕು ಅಂತಂದರೆ ನನ್ನ ವೀಡಿಯೋಸ್ ನೋಡಿಬಿಟ್ಟು ಟ್ಯೂಷನ್ ಸ್ಟಾರ್ಟ್ ಮಾಡಿರೋದು ಇದ್ದಾರೆ, ಟೀಚರ್ ಅಂದರೆ ಟೀಚಿಂಗ್ ಪ್ರೊಫೆಷನ್ಗೆ ಇಳಿದಿರೋರಿದ್ದಾರೆ. ಸೊ ಅವರೆಲ್ಲೋ ಯೂಸ್ ಮಾಡ್ಕೊಳ್ತಾ ಇದ್ದಾರಲ್ವ, ನನಗೊಂದು ಖುಷಿ ಅದು. ಅದರಿಂದ ಅವ್ರಿಗಾದ್ರೂ ಯೂಸ್ ಆಗ್ತಾ ಇದೆ ಅಲ್ಲ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಅದನ್ನು ನೋಡಿ ಬೇರೆ ಥರ ಥಿಂಕ್ ಮಾಡಿ ಕಲ್ತ್ಕೊತಿದ್ದಾರೆ. ಅದಕ್ಕೋಸ್ಕರ ಸೊ ನೆಕ್ಸ್ಟು ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತಲೇ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಸೊ ಬನ್ನಿ, ಇವಾಗ ಫಸ್ಟು ಮಕ್ಕಳಿಗೆ ಯಾವ ರೀತಿ ಶುರು ಮಾಡೋಣದ್ದು ಅಂದರೆ ಫಸ್ಟು ಇಂದನೇ ಆಗಿರಲಿ, ABCD ಇಂದ ಆಗಿರಲಿ, 1 2 3 ಇಂದ ಆಗಿರಲಿ, ಮೊದಲು ಸಿಲೆಬಸ್ ಹೇಗಿತ್ತು, ನಾವು ಯಾವ ರೀತಿ ಕಲ್ತಿದ್ದೀವಿ ಅದನ್ನು ಸ್ವಲ್ಪ ನಾವು ಮೈಂಡಲ್ಲಿ ಇಟ್ಕೊಳ್ಳೋಣ. ಸೊ ನಾವು ಯಾವ ರೀತಿ ಕಲ್ತಿದ್ದೀವೋ ಅದರಿಂದ ನಮಗೆ ಎಷ್ಟು ಎಫೆಕ್ಟಿವ್ ಆಗಿ ನಾವು ಅದರ ಜ್ಞಾನವನ್ನು ಪಡ್ಕೊಂಡಿದ್ದೀವಿ ಅದನ್ನು ಅರ್ಥ ಮಾಡ್ಕೊಳ್ಳಿ ಸರಿಯಾದ ರೀತಿಯಲ್ಲಿ. ಸೊ ನೀವು ಯಾವ ರೀತಿ ಕಲ್ತಿದ್ದಾರೋ ಅದೇ ವೇನಲ್ಲಿ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ಪ್ರಯತ್ನ ಪಡಿ ಆದಷ್ಟು. ಈಗ ನಿಮಗೇನೆ ಗೊತ್ತಿಲ್ಲದೇನೆ ಇನ್ನೂ ಒಂದು ಏನೋ ಹೇಳ್ಕೊಡ್ತೀನಿ ಅಂತಂದರೆ ಅಲ್ಲಿ ಮತ್ತೆ ಬೇರೆ ಥರನೇ ಮಕ್ಕಳಿಗೆ ಮಿಸ್ಗೈಡ್ ಮಾಡಿದಾಗುತ್ತೆ. ಈಗ ನಾನು ಕಲ್ತಿರೋ ವೇ ಬೇರೆ ಇರುತ್ತೆ, ಇನ್ನೊಬ್ರು ಕಲ್ತಿರೋ ವೇ ಬೇರೆ ಇರುತ್ತೆ, ನೀವು ಕಲ್ತಿರೋ ವೇ ಬೇರೆ ಇರುತ್ತೆ. ಸೊ ಆ ಟೈಮಲ್ಲಿ ನಾವು ಏನು ಮಾಡ್ತೀವಿ, ನಾನು ಹೇಳಿದೆ ಅಂತ ಹೇಳ್ಬಿಟ್ಟು ನಾನು ಹೇಳಿರೋದು ನಿಮಗೆ ಮೇನ್ ಅರ್ಥ ಆಗಿದೆನೋ ಬಿಟ್ಟಿದ್ದೇನೋ ಗೊತ್ತಿಲ್ಲ, ನಿಮಗೆ ಅರ್ಥ ಆಗದೆ ಬೇರೆಯವ್ರಿಗೆ ಏನು ಹೇಳ್ಕೊಡ್ತೀರಾ ನೀವು. ಈಗ ನಾವು ಅನ್ನ ಮಾಡಲಿಕ್ಕೆ ಒಬ್ರು ಏನು ಮಾಡ್ತಾರೆ, ಕುಕ್ಕರ್ನ ಇಡ್ತಾರೆ. ಇನ್ನೊಬ್ರು ಏನು ಮಾಡ್ತಾರೆ, ಅನ್ನ ಮಾಡಲಿಕ್ಕೆ ಒಂದು ಪಾತ್ರೆಯಲ್ಲಿ ಮೊದಲು ನೀರು ಕಾಯಿಸ್ಕೊಂಡು ಆ ನೀರು ಚಳಮಳ ಕುದ್ದಿದ ನಂತರ ಅದಕ್ಕೆ ಅಕ್ಕಿ ಹಾಕಿ ಬೇಯಿಸ್ತಾರೆ. ಇನ್ನೊಬ್ರು ಏನು ಮಾಡ್ತಾರೆ, ಅಕ್ಕಿ ಮತ್ತು ನೀರನ್ನು ಮಿಕ್ಸ್ ಮಾಡಿನೇ ಒಲೆ ಮೇಲೆ ಇಟ್ಟು ಮಾಡ್ತಾರೆ. ಸೊ ವೇ ಆಫ್ ಡೂಯಿಂಗ್ ರೈಸ್ ಯಾವ ಥರ ಇದೆ, ಬೇರೆ ಥರ ಇದೆ ಅಲ್ವಾ. ಅದೇ ಥರ ನಾನು ಕಲ್ತಿರೋದು ಬೇರೆ, ನೀವು ಕಲ್ತಿರೋದು ಬೇರೆ. ಈಗ ನೀವು ಹೇಗೆ ಕಲ್ತಿದ್ದೀರೋ ಅದನ್ನು ಹೇಳ್ಕೊಡೋಕ್ಕೆ ನೀವು ಎಲಿಜಿಬಲ್ಲು. ಅದನ್ನು ಬಿಟ್ಬಿಟ್ಟು ನಿಮಗೆ ಗೊತ್ತಿಲ್ಲದೆ ಇರೋದನ್ನು ಹೇಳ್ಕೊಡೋದಕ್ಕೆ ಹೋದರೆ ಅದು ಸ್ವಲ್ಪ ನಿಮಗೆ ತೊಂದರೆಯನ್ನು ಉಂಟು ಮಾಡುತ್ತೆ. ಈಗ ಜಾಸ್ತಿ ಅಕ್ಕಿ ನನಗೆ ಕುಕ್ಕರಲ್ಲೇ ಹಾಕಿ ಇಡೋದಕ್ಕೆ ಬರಲ್ಲ,
ಅಂತ ನನಗೆ ಅನ್ನಿಸ್ತು ಅಂದರೆ ಆ ಟೈಮಲ್ಲಿ ಅಕ್ಕಿ ಅಳತೆ ಎಷ್ಟು ಹಾಕಬೇಕು ಅದು ಗೊತ್ತಿರೋದಿಲ್ಲ. ಸುಮ್ಮನೆ ನೀವು ನಾನು ಹೇಳ್ತಾ ಇದ್ದೀನಿ ಇವಾಗ ಸಡನ್ನಾಗಿ ನಾನು ಕುಕ್ಕರಲ್ಲಿ ಅನ್ನ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು, ಕುಕ್ಕರಲ್ಲಿ ಅನ್ನ ಮಾಡ್ತೀನಿ, ಈ ಥರ ಮಾಡ್ತೀನಿ, ನೀರು ಮಿಕ್ಸ್ ಮಾಡ್ತೀನಿ, ಅದಕ್ಕೆ ಅಕ್ಕಿ ಮಿಕ್ಸ್ ಮಾಡ್ತೀನಿ, ಅದಕ್ಕೆ ಉಪ್ಪು ಹಾಕ್ತೀನಿ, ಈ ಥರ ಹೇಳ್ಬಿಟ್ಟೆ. ಆ ಥರ ಹೇಳಿದ ನಂತರ ಎಷ್ಟು ವಿಷಲ್ ಹಾಕಬೇಕು ಅಂತ ಕೂಡ ಹೇಳಿರ್ತೀನಿ. ಬಟ್ ಅದನ್ನು ಸಮ್ಟೈಮ್ಸ್ ನಿಮಗೆ ಅದು ಅರ್ಥನೇ ಆಗದೆ ಅದ್ರ ಬಗ್ಗೆ ಗೊತ್ತೇ ಇಲ್ಲದೇನೆ ನೀವೇನು ಮಾಡಿಬಿಡ್ತೀರಾ, ಇವ್ರು ಹೇಳಿರೋದು ಸರಿಯಾಗಿದೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಕಿ ಇಡ್ತೀರ. ಅದೇನೋ ಹೋಗ್ಬಿಡುತ್ತೆ, ಒಂದೊಂದು ಸರಿ ಸರಿಯಾಗಿ ಕುದ್ದಿರೋದಿಲ್ಲ, ಒಂದು ತಪ್ಪಾಗಿರುತ್ತೆ. ಇಲ್ಲ ಅಂತಂದರೆ ಫುಲ್ಲು ಮೆತ್ತಗಾಗ್ಬಿಟ್ಟು ಗಂಜಿ ಎಲ್ಲ ಗಿಜಿ ಗಿಜಿ ಅನ್ನೋ ಥರ ಆಗೋಗಿರುತ್ತೆ. ಸೊ ಆ ಥರ ಆಗೋಗುತ್ತೆ. ಅದು ಹೌದಾ? ಸೊ ಹೇಳ್ಕೊಟ್ಟಿರೋದೇ ಬೇರೆ, ನಿಮ್ಗಿರೋ ಜ್ಞಾನನೇ ಬೇರೆ, ಆ ಥರ ಆಗುತ್ತೆ. ಇರೋ ಜ್ಞಾನದಲ್ಲಿನೇ ನೀವು ಹೇಳ್ಕೊಡೋದಕ್ಕೆ ಹೋದರೆ ಮಾತ್ರ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಸೋದಕ್ಕೆ ಸಾಧ್ಯ ಆಗೋದು. ಸೊ ಈಗ ಬರೋಣ ಪಾಯಿಂಟಲ್ಲಿ, ಮಕ್ಕಳಿಗೆ ಫಸ್ಟ್ ಏನು ಮಾಡೋಣ, ಆ ಈ ಕಲಿಸ್ಬೇಕಾ? ಆ ಈ ಕಲಿಸೋದಕ್ಕೆ ಶುರು ಮಾಡಿದ್ದೀರಾ? ಏನೇ ಕಲಿಸ್ಲಿ, ಇವತ್ತು ನೀವು ಆ ಕಲಿಸ್ತೀನಿ ಅಂತ ಅಂದರೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಕಲಿಸಿ. ಆದಷ್ಟು ಒಂದು ಬುಕ್ ಅಥವಾ ಒಂದು ಏನಾದರೂ ರೆಫರೆನ್ಸ್ಗೆ ನೀವು ತಗೊಳ್ಳಿ. ಫಸ್ಟು ನೀವು ಕಲ್ತಿರೋವೇನಲ್ಲೇ ಹೋಗಲಿ, ಆದರೆ ಒಂದು ಏನಾದರೂ ಸ್ವಲ್ಪ ರೆಫರ್ ಮಾಡ್ಕೊಳ್ರಿ. ಒಂದು ನಿಮಗೆ ಬೇಕಾಗಿರೋವಂಥ ಗೈಡೆನ್ಸ್ ಅನ್ನೋ ಥರ ಒಂದು ಬುಕ್ ಇಟ್ಕೊಳ್ಳಿ, ಸರಿಯಾದ ರೀತಿ ಇರೋ ಅಂಥದ್ದು. ಸೊ ಅದರಲ್ಲಿ ಅವ್ರು ಯಾವ ರೀತಿ ಬರೆದಿದ್ದಾರೆ ಅದನ್ನೇ ಫಾಲೋ ಮಾಡಿ. ಯಾಕಂತಂದರೆ ಈಗ ಬರವಣಿಗೆ ಅಂತ ಬಂದರೆ ಬುಕ್ಸ್ಗಳು ಏನು ಬರ್ತಾವಲ್ಲ, ಲೇಖನಗಳು ಯಾವುದೇ ಆಯಿತು ಅವೆಲ್ಲವೂ ಒಂದೇ ಥರದಲ್ಲೇ ಇರ್ತವೆ. ಬೇರೆ ಬೇರೆ ಥರ ಚೇಂಜ್ ಆಗೋದಕ್ಕೆ ಸಾಧ್ಯ ಇಲ್ಲ. ನಾವಿದ್ದೀವಲ್ವ, ನಾವು ಚೇಂಜ್ ಮಾಡ್ತೀವಿ ಸ್ವಲ್ಪ ಸ್ವಲ್ಪ. ಕೆಲವೊಬ್ರು ಬರೆಯೋ ಸ್ಟೈಲೇ ಬೇರೆ ಆಗಿಬಿಡುತ್ತೆ. ಹೆಂಗೆ ಬರಿತೀವಿ ನಾವು, ಅಂತ ಬರೆಯುವಾಗ ಎರಡೂ ಸಮವಾಗಿ ಮೇಲ್ಗಡೆ ಅಂತ ಕೊಂಡಿ ಮಾಡುವಾಗ ಅದ್ರ ಜೊತೆಗೇ ಮೇಲೆ ಬಂದು ಹಿಂಗೆ ನಿಲ್ಲಿಸುವಾಗ ಎರಡು ಕೊಂಡಿ ಸಮವಾಗೇ ಇರುತ್ತೆ ಯಾವಾಗಲೂ ಒಂದು ಬುಕ್ಕಲ್ಲಿ ನೋಡುವಾಗ. ಬಟ್ ನಾವು ಬರೆಯೋ ರೀತಿ ಕೆಲವೊಬ್ಬರು ಬರೀತಾರೆ ಅನ್ನೋ ಕೊಂಡಿಯನ್ನು ಇಷ್ಟು ದೊಡ್ಡದಾಗಿ ಮಾಡಿಕೊಂಡು ಆಮೇಲೆ ಚಿಕ್ಕದಾಗಿ ತಂದು ಇಲ್ಲಿ ಸೇರಿಸ್ತಾರೆ. ಇದು ಇಷ್ಟು ಉದ್ದ ಬಂದಿರುತ್ತೆ, ಇದು ಅಂತ ಬರೋಷ್ಟರಲ್ಲಿ ಇಷ್ಟೇ ಆಗೋಗಿರುತ್ತೆ. ಸೊ ಆ ರೀತಿ ಚೇಂಜಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಇನ್ನೂ ಒಂದು ಹೇಳಬೇಕು ಅಂತಂದರೆ, ಬರೆಯೋ ವೇನಲ್ಲೇ ನಾವು ಬರೆಯೋದನ್ನು ಒಬ್ಬರು ಹಿಂಗೆ ಕೊಂಡಿ ಬರೀತಾರೆ. ಸೊ ಅದೇ ಥರ ನೀವು ಹೇಗೆ ಕಲಿಸ್ತೀರೋ ಅದೇ ರೀತಿ ಮಕ್ಕಳು ಕಲಿತ್ಬಿಡ್ತಾರೆ. ನೀವು ಜಸ್ಟ್ ಒಂದು ಸ್ವಲ್ಪ ಏನೋ ಬರೆಯುವಾಗ ಸಡನ್ನಾಗಿ ಅವಸರದಲ್ಲಿ ಹಿಂಗೆ ಮಾಡೋಷ್ಟರಲ್ಲಿ ಸ್ವಲ್ಪ ಅದು ಉದ್ದ ಗೆರೆ ಹಾಕೋದು ಇಷ್ಟು ಉದ್ದ ಹಿಂಗೆ ಹೋಗಿತ್ತು ಅಂದರೆ ನೀವು ಹೆಂಗೆ ಅದನ್ನು ಸ್ಟೈಲ್ ಮಾಡಿ ಹಾಕಿದಿರೋ ಮಕ್ಕಳು ಅದೇ ಥರನೇ ಅದನ್ನು ತಿದ್ದುತ್ತಾರೆ. ಅದೇ ಥರ ಬರೆದ್ರೆ ಮಾತ್ರ ಅದು ಕರೆಕ್ಟು, ಇಲ್ಲ ಅಂದರೆ ಬೇರೆ ಥರ ಇರೋದೆಲ್ಲ ತಪ್ಪು. ಮಕ್ಕಳ ಒಂದು ತಿಳುವಳಿಕೆ, ಮಕ್ಕಳ ಒಂದು ಮನವರಿಕೆ ಆಗೋದು ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಯಾರೇ ಆಗಿರಲಿ, ಯಾವುದೇ ಟೀಚರ್ಸ್ ಇವತ್ತು ನಾಳೆ ನೀವು ಒಂದು ಬೇರೆ ಸ್ಕೂಲ್ಗೆ ಹೋಗಿ ಮಕ್ಕಳಿಗೆ ಕಲಿಸ್ಬೇಕು ಅಂತ ಅನ್ನೋರಾಗಿರ್ಬೋದು, ಅಥವಾ ಇವಾಗ ಟೀಚಿಂಗ್ ಫೀಲ್ಡಲ್ಲೇ ಇದ್ದೀವಿ ನಾವು ಕೂಡ ಇನ್ನೂ ಸ್ವಲ್ಪ ಏನೋ ಕಲಿಬೇಕು ಅಂತ ಅಂದ್ಕೊಳ್ಳೋರಾಗಿರ್ಬೋದು. ಯಾಕೆ ಅಂತಂದರೆ ಮಕ್ಕಳು ನಮ್ಮ ಮುಂದೆ ಏನು ಗೊತ್ತಾ, ನಾವು ಒಂದು ಅಕ್ಷರ ಕಲಿಸ್ತೀವಿ ಅಂತಂದರೆ ಆ ಅಕ್ಷರವನ್ನು ಎಷ್ಟು ಕರೆಕ್ಟಾಗಿ ನಾವು ಬರೆದುಕೊಡ್ತೀವೋ ಅಷ್ಟೇ ಕರೆಕ್ಟಾಗಿ ಅವ್ರು ಕಲಿಯೋದು. ಸ್ವಲ್ಪ ನಾವು ಅವಸರದಲ್ಲಿ ಗಡಿಬಿಡಿನಲ್ಲಿ ಹೇಗೆ ಗೀಚ್ತೀವೋ ಅದೇ ಥರ ಮಕ್ಕಳು ಗೀಚೋದು, ತಿಳ್ಕೊಳ್ಳಿ ಯಾರೇ ಆಗಿರ್ಬೋದು. ಸೊ ಅದನ್ನು ಸರಿಯಾಗಿ ಅದರಲ್ಲೂ ಕೂಡ ಬೇಸಿಕ್ಕಿಂದ ಕಲಿಸೋರು. ಈ ಅನ್ನೋ ಅಕ್ಷರದಿಂದ ಕಲಿಸುವಂಥ ಟೀಚರ್ಸ್ ಏನಿದ್ದೀರಲ್ವ, ಅಥವಾ ಮನೆಯಲ್ಲೇ ಕಲಿಸುವಂಥ ಪೇರೆಂಟ್ಸ್ ಏನಿದ್ದೀರಲ್ವ, ಇದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಹೇಗೆ ಕಲಿಸ್ತೀರೋ ಅದೇ ರೀತಿಯಲ್ಲಿ ಮಕ್ಕಳು ಕಲಿತಾ ಹೋಗೋದು. ಈಗ ಬರಿತೀವಿ ಅಂತ ಅಂದಾಗ ಎರಡು ಲೈನ್ ಹಾಕಿಬಿಟ್ಟು ಮಿಡಲ್ ಒಂದು ಲೈನ್ ಹಾಕೋದು ಒಂದು ವೇ ಆದರೆ, ಕೆಲವೊಬ್ರು ಅದನ್ನು ಹಿಂಗೆ ರೌಂಡ್ ಹಾಕಿದಂಗೆ ಆಗಿಬಿಡ್ತಾರೆ, ಅರ್ಧ ಯು ಥರ ಆಗಿಬಿಡುತ್ತೆ, ಅದಕ್ಕೆ ಅರ್ಧ ಲೈನ್ ಹಾಕ್ತಾರೆ. ಸೊ ಮಕ್ಕಳು ನಾವು ಹಿಂಗೆ ಹಾಕ್ಕೊಡ್ತೀವೋ ಹಂಗೆ ಬರೀತಾರೆ ಅದನ್ನು. ಸೊ ಅದಕ್ಕೋಸ್ಕರ ಇವನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳಿ ಯಾರೇ ಆಗಿರ್ಬೋದು. ಸೊ ಅದ್ರ ನಂತರ ಮತ್ತೆ ನಾವು ಅದನ್ನು ಹೇಳ್ಕೊಟ್ಟಿದ ನಂತರ ಇವತ್ತು ಟ್ಯೂಷನಲ್ಲಿ ಆಗಿರ್ಬೋದು, ಒಂದು ಸ್ಕೂಲ್ ಅಂತ ಆಗಿರ್ಬೋದು, ಏನೇ ಆಗಿರ್ಬೋದು, ಅಲ್ಲಿ ಏನು ಮಾಡ್ತೀವಿ ನಾವು, ಎಲ್ಲ ಮಕ್ಕಳಿಗೂ ಒಟ್ಟಾರೆಯಾಗಿ ಕಲಿಸೋದಕ್ಕೆ ಹೋದಾಗ ಒಂದು ಮಗು ಬೇಗ ಕಲಿಯುತ್ತೆ, ಇನ್ನೊಂದು ಮಗು ನಿಧಾನ ಕಲಿಯುತ್ತೆ, ಇನ್ನೊಂದು ಮಗು ಕಲಿಯೋದೇ ಇಲ್ಲ. ಅವ್ರನ್ನೆಲ್ಲರನ್ನೂ ನಾವು ತಲೆನಲ್ಲಿ ಇಟ್ಕೋಬೇಕು. ಯಾವ ಮಗು ಬೇಗ ಕಲ್ತಿದ್ದಾನೆ, ಆ ಮಗುವಿನ ಎಬಿಲಿಟಿ ಏನಿದೆ ಅದರ ಪ್ರಕಾರ ಇಂಡಿವಿಜುವಲ್ ಆಗಿ ಕೇರ್ ತೊಗೊಳ್ಳಿ. ಆದಷ್ಟು ಇಂಡಿವಿಜುವಲ್ ಆಗಿ ಕೇರ್ ತೊಗೊಳ್ಳಿ. ಸ್ಕೂಲ್ ಅಂತ ಅಂದಾಗ ಅಷ್ಟು ಇಂಡಿವಿಜುವಲ್ ಆಗಿ ಕೇರ್ ತೊಗೊಳಕ್ಕಾಗಲ್ಲ. ಬಿಕಾಸ್ ಸಿಲೆಬಸ್ ಇರುತ್ತೆ, ಸಿಲೆಬಸ್ ಮುಗಿಸ್ಬೇಕು ಅನ್ನೋ ಒತ್ತಡ ಇರುತ್ತೆ, ಜೊತೆಗೆ ಅವರು ಬೇರೆ ಬೇರೆ ಕೆಲಸಗಳಿರುತ್ತೆ. ಸೊ ಅದಕ್ಕೋಸ್ಕರ ಟ್ಯೂಷನ್ ಅಂತ ಮಾಡೋರಾಗಿರ್ಬೋದು, ಈಗ ನಾಳೆ ಸಮ್ಮರ್ ವೆಕೇಷನ್ ಅಂತ ಮಾಡೋರಾಗಿರ್ಬೋದು, ಮನೆಯಲ್ಲೇ ಹೇಳ್ಕೊಡೋರಾಗಿರ್ಬೋದು, ನೀವೆಲ್ಲ ಸ್ವಲ್ಪ ಕೇರ್ಫುಲ್ಲಾಗಿ ಇಂಡಿವಿಜುವಲ್ ಕೇರ್ ತೊಗೊಳ್ಳಿ. ಮಕ್ಕಳಿಗೆ ಬೇಸಿಕ್ಸೇ ಮೇನ್ ಬೇಕಾಗಿರೋದ್ರಿಂದ
ಬೇಸಿಕ್ಸ್ನ ಆ ಈ ಅಲ್ಲಿಂದಾನೇ ಶುರು ಮಾಡೋದ್ರಿಂದ ಆ ಇ ಅನ್ನೇ ಸರಿಯಾದ ಜ್ಞಾನವನ್ನು ದೊರಕಿಸ್ಕೊಡಿ ಮಕ್ಕಳಿಗೆ. ಅನ್ನೋ ಅಕ್ಷರ ಹೀಗೇ ಬರಿಬೇಕು ಅನ್ನೋದು ಅವ್ರ ಮನದಟ್ಟ ಆಗೋವರೆಗೂ ತಿಳಿಸ್ಕೊಡಿ. ಅವರು ಸಂಪೂರ್ಣವಾಗಿ ಆ ಜ್ಞಾನವನ್ನು ಪಡೆದುಕೊಳ್ಳಿ. ಈಗ ಒಂದು ಬರಿಬೇಕು ಅನ್ನೋ ಕಾನ್ಸೆಪ್ಟ್ ಅವ್ರ ತಲೆನಲ್ಲಿ ಬಂದಾಗ ನಾವು ಕೈ ಇಡಿಸಿ ಬರೆದಾಗ ಮಾತ್ರ ಬರೀತಾರೆ ಮಗು ಅಂತ ಅಂದರೆ ಅಲ್ಲ. ಅದು ಸಂಪೂರ್ಣವಾಗಿ ಜ್ಞಾನ ಅವ್ರ ಹತ್ರ ಬಂದಿಲ್ಲ, ಕಲಿಕೆ ಆಗಿಲ್ಲ. ಅವ್ರು ಓನ್ ಆಗಿ ಅಂತ ಅಂದ ಕೂಡಲೇ ತಾವೇ ನಾವು ಹೇಗೆ ಹೇಳ್ಕೊಟ್ಟಿದೀವೋ ಅದೇ ರೀತಿ ಬರಿತಾ ಇದ್ದಾರೆ ಅಂದರೆ ಸಂಪೂರ್ಣವಾದ ಕಲಿಕೆ ಅಲ್ಲೇ ಆಗಿದೆ. ನಾವೇನು ಹೇಳ್ಕೊಟ್ಟಿದ್ದೀವಿ ಅದು ಅವರು ತಾವಾಗಿನೇ ತಮ್ಮ ಜ್ಞಾನದಿಂದ ತಮ್ಮ ಒಂದು ಸ್ವಂತ ಕಲಿಕೆಯಿಂದ ಏನು ಮಾಡಿರ್ತಾರೋ ಆವಾಗ ಅದು ಪರ್ಫೆಕ್ಟು. ಹೌದಾ? ಸೊ ನಾನು ಇವತ್ತು ಹೇಳ್ಕೊಟ್ಬಿಟ್ಟಿದ್ದೀನಿ ಅವ್ರಿಗೆ. ನಾಳೆ ಇನ್ನೊಂದು ಮಗು ಮಾಡಿದೆ ಆದರೆ ಇವನು ಮಾಡಿಲ್ಲ ಅಂತಂದಾಗ ಇವನನ್ನು ನೀವು ಇಂಡಿವಿಜುವಲ್ ಆಗಿ ಕೇರ್ ತೊಗೊಳ್ಳಿ. ಅವನು ಏನು ಮಾಡಿಲ್ವೋ ಅವನು ಅದನ್ನು ಮಾಡೋವರೆಗೂ ಕೂಡ ಅವನಿಗೆ ಇನ್ನೊಂದು ಸ್ವಲ್ಪ ಟೈಮ್ ತೊಗೊಳ್ಳಿ, ಸ್ವಲ್ಪ ಅವನಿಗೆ ಎಕ್ಸ್ಟ್ರಾ ಕೇರ್ ತೊಗೊಂಡು ಹೇಳ್ಕೊಡಿ. ಅಂದಾಗ ಅವನಿಗೂ ಕೂಡ ಬೇಸಿಕ್ಕಾಗಿ ಕಂಪ್ಲೀಟಾಗಿ ಜ್ಞಾನ ಬರೋವರೆಗೂ ಕೂಡ ಅವನನ್ನು ನಾವು ಪಳಗಿಸ್ಬೇಕು. ಅಂದರೆ ಅವನಿಗೆ ಪ್ರಾಕ್ಟೀಸ್ ಮಾಡಿಸಿ ಯಾವಾಗಲೂ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ಕೆಲವೊಬ್ಬರು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ ಕೂಡಲೇ ಬೇಗ ಪರ್ಫೆಕ್ಟ್ ಆಗಿಬಿಡ್ತಾರೆ. ಕೆಲವೊಂದಿಷ್ಟು ಜನಕ್ಕೆ ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿ ಕೊಟ್ಟರೆ ಬೇಗ ಕವರ್ ಮಾಡ್ಕೊಳ್ತಾರೆ. ಅವ್ರಿಗೂ ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಆಗುತ್ತೆ, ಆವಾಗ ಪರ್ಫೆಕ್ಟ್ ಆಗ್ತಾರೆ. ಸೊ ಈ ಒಂದು ಥಾಟ್ನ ಮನಸ್ಸಲ್ಲಿ ಇಟ್ಕೊಂಡು ಇಂದ ಶುರು ಮಾಡಿದರೂ ಕೂಡ ಅದು ಅಲ್ಲಿವರೆಗೂ ಜ್ಞಾನ ಮುಗಿಬೇಕು. ಸೊ ಅದೇ ರೀತಿ ಆ ಕಲಿಕೆ ಎಲ್ಲದೂ ಕೂಡ ಕಲಿಸಿದ ನಂತರ ಸ್ವಂತವಾಗಿ ಅವರಿಗೆ ನೀವು ಏನು ಬಾಯಿಂದ ಹೇಳ್ತೀರೋ ಅದನ್ನು ಅವರು ನೋಡ್ದೇನೆ ಅಥವಾ ತಮ್ಮ ಜ್ಞಾನದಿಂದನೇ ಬರೆಯೋ ಎಬಿಲಿಟಿ ಬಂದಿದೆ ಅಂದಾಗ ಮಾತ್ರ ಮುಂದಿನ ಒಂದು ಸ್ಟೆಪ್ನ ತಗೊಳ್ಳಿ. ಕಲ್ತಿದ ನಂತರ ಕ ಗಗನ್ಯ ಚ ಜನೆ ಅದೇನೇ ಇರಲಿ, ಅದಾಗಿದ್ದ ನಂತರ ಕಾಗುಣಿತಾಕ್ಷರಗಳು ಕಲಿಸ್ಬೇಕಾ? ಸೊ ಆವಾಗೂ ಕೂಡ ಅಷ್ಟೇ ಇದೆಲ್ಲದ್ರ ಜ್ಞಾನ ಪರ್ಫೆಕ್ಟಾಗಿ ಬಂದಿದೆ. ನೀವೆಲ್ಲೇ ಏನೇ ಕೇಳಿದ್ರು ಕೂಡ ಅವ್ನು ಮಲಗಿದಾಗ ಕೂಡ ಎಬ್ಸಿ ಕೇಳಿದರೆ ಹೇಳೋ ಒಂದು ಕೆಪಾಸಿಟಿ ಬಂದಿದೆ, ಅಷ್ಟು ಪರ್ಫೆಕ್ಟ್ ಆಗಿದ್ದಾನೆ ಮಗು ಅನ್ನೋವರೆಗೂ ಕೂಡ ಅವನನ್ನು ಕೈ ಬಿಡಬೇಡಿ. ಅಷ್ಟು ಬೇಸಿಕ್ಸ್ನ ಅವನಿಗೆ ತುಂಬಿ. ಯಾಕಂತಂದರೆ ಈಗ ಬೇಸಿಕ್ ಅನ್ನೋದು ನಾವೊಂದು ಮನೆ ಕಟ್ತೀವಿ ಅಂದರೆ ಬೇಸ್ಮೆಂಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಸೊ ಆ ಬೇಸ್ಮೆಂಟ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಅವರು ಮುಂದೆ ದೊಡ್ಡ ಮಟ್ಟದಲ್ಲಿ ಎಷ್ಟೇ ದೊಡ್ಡ ಬಿಲ್ಡಿಂಗ್ ಇದ್ದರೂ ಕೂಡ ಅದನ್ನು ಅವರು ಚೆನ್ನಾಗಿ ಬಿಲ್ಡಪ್ ಮಾಡ್ಕೊಂಡು ಹೋಗ್ತಾರೆ. ಸೊ ಅದಕ್ಕೋಸ್ಕರ ಹೇಳೋದು, ಬೇಸ್ಮೆಂಟ್ ಜಾಸ್ತಿಯಾಗಿ ಬೇಕು ಅಂತ ಅಂದಾಗ ಬೇಸ್ಮೆಂಟಲ್ಲಿ ಇದನ್ನು ಬೇಸಿಕ್ಕಾಗಿ ಸರಿಯಾದ ರೀತಿಯಲ್ಲಿ ತುಂಬಬೇಕು, ಜ್ಞಾನವನ್ನು ಬರಬೇಕು. ಸೊ ಅದು ಗೊತ್ತಿರೋದೇ ಇಲ್ಲ ಮಕ್ಕಳಿಗೆ, ಅಕ್ಷರಗಳ ಜ್ಞಾನನೇ ಇರೋದಿಲ್ಲ. ಹೋಗ್ಬಿಟ್ಟು ಪಾಠ ಹೇಳಿ ಅದರಲ್ಲಿ ಕ್ವಶನ್ ಆನ್ಸರ್ಸ್ನ ಬರೀರಿ ನೀವು ಅಂತ ಅಂದಾಗ ಆ ಮಗು ನೋಡಿ ಬರೆಯೋದನ್ನು ಮಾತ್ರ ಕಲಿತಾನೆ, ಸ್ವಂತ ಜ್ಞಾನದಿಂದ ಬರೆಯೋದಿಲ್ಲ. ಈಗ ಒಂದು ಕ್ವಶನ್ ಆನ್ಸರ್ಸ್ ಅಥವಾ ಒಂದು ಏನೋ ಬರೀಬೇಕು, ಅಲ್ಲಿ ಒಂದು ಬಂದಿದೆ ಏನು ಶಂಕರಪ್ಪನ ಅಂಗಡಿ ಎಲ್ಲಿದೆ, ಶಂಕರಪ್ಪನ ಅಂಗಡಿ ಎಲ್ಲಿದೆ ಅಂತ ಅಂದಾಗ ಅದನ್ನು ಜಸ್ಟ್ ನೋಡ್ತಾನೆ ಬರಿತಾನೆ. ಅದನ್ನು ಹಿಂಗೆ ನೋಡೋದು, ಹಿಂಗೆ ಬರೆಯೋದು, ಹೆಂಗೆ ಬರಿಬೇಕು ಅನ್ನೋ ಜ್ಞಾನನೇ ಇಲ್ಲ. ಸೊ ಹಿಂಗೆ ನೋಡ್ತಾನೆ, ಹಿಂಗೆ ಬರಿತಾನೆ, ಎಷ್ಟು ಟೈಮ್ ತೊಗೊಳ್ತಾನೆ ಆ ಒಂದು ಬರೆಯೋದಕ್ಕೆ. ಅಲ್ಲಿ ಹೆಂಗೆ ಬರೆದಿದ್ದಾರೋ ಅದೇ ಥರ ಅವ್ನು ಬರೆಯೋದಕ್ಕೆ ಪ್ರಯತ್ನ ಪಟ್ಕೊಂಡು ಅಲ್ಲಿ ಎಷ್ಟು ಮಿಸ್ಟೇಕ್ ಮಾಡಿರ್ತಾನೆ. ಕೆಲವೊಂದು ಮಕ್ಕಳದ್ದು ನಾವು ನೋಡ್ತಾನೆ ಇರ್ತೀವಿ ಡೈಲಿ ನಮ್ಮ ಒಂದು ರೊಟೀನಲ್ಲಿ, ನಮ್ಮ ಟ್ಯೂಷನ್ ಮಕ್ಕಳಲ್ಲಿ. ಸೊ ಈ ಥರ ಪ್ರಾಬ್ಲಮ್ ಬಂದಿದ್ದಕ್ಕೆ ನಾನು ಇವತ್ತು ಅದರ ಒಂದು ಟೋಟಲ್ ಆಗಿ ಅನುಭವನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ನೋಡಿ ಬರೆಯೋದು ಹೇಗೆ ಅದಕ್ಕೆ ಗೊತ್ತಿತ್ತು. ಶಂಕರಪ್ಪನ ಅಂದ್ಕೂಡಲೇ ಆ ಜ್ಞಾನ ಮನಸ್ಸಲ್ಲಿ ಬಂದಿತ್ತು ಅಂದರೆ ಶಂಕರಪ್ಪನ ತಾನೇ ಪಟ ಬರೆದ್ಬಿಡ್ತಾನೆ. ಆ ಮಗುವಿಗೂ ಈ ಮಗುವಿಗೂ ಕಂಪ್ಯಾರಿಸನ್ ಮಾಡುವಾಗ ಯಾವ ಥರ ಡಿಫ್ರೆನ್ಸ್ ಕಾಣಿಸುತ್ತೆ ನೀವು ಹೇಳಿ? ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ. ನಾವು ಫಸ್ಟು ಬೇಸಿಕ್ ಈ ಮಗುಗಿಲ್ಲ ಈ ಮಗುಗಿದೆ ಅಂತ ಅಂದಾಗ ಈ ಮಗುವಿಗೆ ಈಗ ಮತ್ತೆ ನಾವು ಬೇಸಿಕ್ಕಿಂದ ಈಗ ಹೇಳ್ತೀವಿ ಅಂತಂದರೆ ಕಷ್ಟ. ಅದ್ರ ಬದಲಾಗಿ ಮೊದಲೇ ಬೇಸಿಕ್ನ ಇಲ್ಲಿಂದ ತುಂಬಿದರೆ ಏನಾಗುತ್ತೆ ಹೇಳಿ? ಅವನು ಮುಂದೆ ಶಂಕರಪ್ಪ ಅಂತ ಬರೆಯುವಾಗ ಅದನ್ನು ನೋಡೋ ಅವಶ್ಯಕತೆ ಇರೋದಿಲ್ಲ. ಸೊ ಈ ಒಂದು ಪಾಯಿಂಟ್ ಆಫ್ ವ್ಯೂನ ಇಟ್ಕೊಂಡು ನಾವು ಮಕ್ಕಳಿಗೆ ಪ್ರತಿಯೊಂದಕ್ಕೂ ಜ್ಞಾನವನ್ನು ತುಂಬಬೇಕು. ಇದು ಕೇವಲ ಕನ್ನಡಕ್ಕಲ್ಲ, ಇಂಗ್ಲೀಷ್ಗೂ ಸೀಮಿತ. ಇದೇ ಥರನೇ ಇಂಗ್ಲೀಷು ಕೂಡ ABCD ಬರೆಯೋದಾಗಿರ್ಬೋದು. ABCD ಆಗಿದ ನಂತರ ಒಂದೊಂದೇ ಅಕ್ಷರಗಳ ಜ್ಞಾನ ಅವನಿಗೆ ಬಂದಿದೆನಾ? A ಅಂತ ಹೇಳಿದ ಕೂಡಲೇ ಬರೀತಿದ್ದಾನ, B ಅಂತ ಹೇಳಿದ ಕೂಡಲೇ ಬರೀತಿದ್ದಾನ, A ಅಂತ ಅದು ಸ್ಮಾಲ್ ಲೆಟರ್ ಹೇಗಿದೆ, ಬಿಗ್ ಲೆಟರ್ ಹೇಗಿದೆ ಅದನ್ನು ಐಡೆಂಟಿಫೈ ಮಾಡ್ತಾ ಇದ್ದಾನ? ಈಗ ಒಂದು ಯಾವುದೋ CAT ಕ್ಯಾಟ್ ಅಂತ ನಾವು ಒಂದು ವರ್ಡನ್ನ
CAT ಕ್ಯಾಟ್ ಬರಿಯಪ್ಪ ಅಂತ ಹೇಳಿದಾಗ C ಅಂದರೆ Cನೇ ಬರೋದು, A ಅಂದರೆ Aನೇ ಬರೋದು, T ಅಂದರೆ Tನೇ ಬರೋದು. ಅವ್ನು ಮಾಡೋ ಅಷ್ಟು ಜ್ಞಾನ ಅವನ ಹತ್ರ ಬೆಳೆದಿದೆನಾ? ಇಲ್ಲ ಬೆಳೆದಿಲ್ಲ ಅಂತಂದರೆ ಅವನಿಗೆ ಇನ್ನಷ್ಟು ಮತ್ತೆ ಬರೆಸಿ. ಸೊ ಬರೆಯೋ ಅಂಥ ಟೈಮಲ್ಲಿ ಅವನು ಏನು ಮಿಸ್ಟೇಕ್ ಮಾಡ್ತಿದ್ದಾನೆ ಅದನ್ನು ಅಬ್ಸರ್ವ್ ಮಾಡಿಕೊಂಡು ಆ ಅಬ್ಸರ್ವೇಷನ್ ಜೊತೆಗೇ ಸೊ ಇಲ್ಲಿ ಅವ್ನು ಮಿಸ್ಟೇಕ್ ಆಗ್ತಾ ಇದೆ, ಇದನ್ನು ನಾವು ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳೋದು ಇಂಡಿವಿಜುವಲ್ ಕೇರ್. ಜೊತೆಗೇ ಅದಾಗಿದ ನಂತರ ಸ್ವಲ್ಪ ಅವ್ನು ಬರೆದಿದ್ದಾನೆ, ಸ್ವಲ್ಪ ಜಾಸ್ತಿ ಒಂದೇ ಸರಿಗೆ ಲೋಡ್ ಕೊಡೋದು ಬೇಡ, ಸ್ವಲ್ಪನೇ ಕಲೀಲಿ. ಅವನಿಗೆ ಸ್ವಲ್ಪ ಸ್ಪೆಷಲ್ ಟೈಮ್ ಕೊಟ್ಟು ABCD 4 ಅಕ್ಷರ ಕಲಿತರು ಕೂಡ ಅದನ್ನು ಪರ್ಫೆಕ್ಟಾಗಿ ಕಲೀಲಿ. ನೆಕ್ಸ್ಟ್ ಇನ್ನೂ 4 ಅಕ್ಷರ ಕಲಿತಾನೆ, ಪರ್ಫೆಕ್ಟಾಗಿ ಕಲೀಲಿ. ಅದಾಗಿದ ನಂತರ ಆ ಕಲಿಕೆ ಏನು ಉಂಟಾಗಿದೆಯಲ್ಲ ಅದ್ರ ಮೇಲೆ ನಾವು ಟೆಸ್ಟ್ ಮಾಡಬೇಕು, ಪರೀಕ್ಷೆ ಮಾಡಬೇಕು ಅವ್ರನ್ನ. ಜಸ್ಟ್ ಅವು 4 ಕಲ್ತಿದ್ರಲ್ಲಿ ಮಿಡಲ್ ಒಂದು ಯಾವುದನ್ನೋ ಒಂದು ಸಡನ್ನಾಗಿ ಕೇಳಿ ಅವನು ಜ್ಞಾನದಲ್ಲಿ ಇದೆನಾ ಅದು? ABCD ಕಲ್ತಿದ್ದಾನೆ, B ಬರೆಯಪ್ಪ ಆಗಿದ್ರೆ ಬರೀತಿದ್ದಾನ ಅವನು? B ಅಂತ ಹೇಳಿದ ಕೂಡಲೇ ಅದು B ಅನ್ನೋ ಜ್ಞಾನ ಅವನ ಜ್ಞಾನದಲ್ಲಿ ಇದೆನಾ, ಕಲಿಕೆ ಆಗಿದೆನಾ? ಸೊ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಬೇಕು. ಈ ರೀತಿ ನಾವು ಪ್ರತಿಯೊಂದನ್ನು ಬೇಸಿಕ್ಕಾಗಿ ಹೇಳ್ತಾ ಪರ್ಫೆಕ್ಟ್ ಆಗೋವರೆಗೂ ಕೂಡ ಆ ಮಗುನ ನಾವು ತೊಗೊಂಡು ಹೋಗ್ಬೇಕು. ಸೊ ಈ ರೀತಿ ಫಸ್ಟು ಕಲಿಯುವಾಗ ಅವನಿಗೆ ಡಿಫಿಕಲ್ಟ್ ಆಗ್ಬೋದು, ನಿಮಗೂ ಡಿಫಿಕಲ್ಟ್ ಆಗ್ಬೋದು. ಬಟ್ ಮುಂದೆ ಹೋಗ್ತಾ ಅವನಿಗೂ ಈಸಿ ಆಗುತ್ತೆ, ನಿಮಗೂ ಈಸಿ ಆಗುತ್ತೆ. ಬೇಸಿಕ್ ಅವನಿಗೆ ಸರಿಯಾಗಿ ಅರ್ಥ ಆಗಿತ್ತು ಅಂತಂದರೆ ಮುಂದೆ ದೊಡ್ಡದಾಗಿ ಹೋದಾಗ ಅವನಿಗೂ ನಾವು ಕಷ್ಟಪಟ್ಟು ಹೇಳಬೇಕಾಗಿಲ್ಲ, ಅವನು ಕಷ್ಟಪಟ್ಟು ಕಲಿಬೇಕಾಗಿಲ್ಲ. ಸೊ ಈ ಒಂದು ವಿಚಾರನ ನಾವು ತಲೆಯಲ್ಲಿ ಇಟ್ಕೊಂಡು ಮಕ್ಕಳಿಗೆ ಕಲಿಸ್ಬೇಕಾಗುತ್ತೆ. ಇದೇ ರೀತಿ ಮುಂದೆ ನಾವು ಕ ಕ ಕಿ ಕಿ ಕಲಿಸುವಾಗ ಆಗಿರ್ಬೋದು, ಕ ಕ ಕಿ ಕಿ ಎಲ್ಲ ಹಾಕ್ಕೊಟ್ಟಿದ್ದೀವಿ ಬರೀತಿದ್ದಾನೆ ಅಂದಾಗ ನೋಡಿ ಬರೀತಿದ್ದಾನ ಅಥವಾ ನೋಡದೆ ಬರೀತಿದ್ದಾನ, ಅವನಿಗೆ ಸ್ವಂತವಾಗಿ ಬರೆಯೋದಕ್ಕೆ ಬರ್ತಾ ಇದೆನಾ ಅದನ್ನು ಅಬ್ಸರ್ವ್ ಮಾಡ್ಕೋಬೇಕು. ಒಂದು ಶಬ್ದವನ್ನು ಜಸ್ಟ್ ಕ ಕ ಕಿ ಕಿ ಎಲ್ಲದನ್ನು ಕಲಿತಾ ಅವನ ಸ್ವಂತವಾಗಿ ಬರೆಯೋ ಎಬಿಲಿಟಿ ಬರುತ್ತಾ? ಕ ಕ ಕಿ ಕಿ ಕೆಲವೊಂದು ಮಕ್ಕಳು ಕ ಕ ಕಿ ಕಿ ಒಂದು 4 ಇವುಗಳನ್ನ ಕಾಗುಣಿತಗಳನ್ನೇ ಹೇಳ್ಕೊಟ್ಟಿದ ನಂತರ ಕ ಕ ಕಿ ಕಿ ಒಂದು ಸಣ್ಣ ಕ ಕ, ದೊಡ್ಡ ಕ ಕ, ದೊಡ್ಡ ಸಣ್ಣ ಗ ಗ, ದೊಡ್ಡ ಗ ಗ ಬರೆದಿದ್ದ ಕೂಡಲೇ ಅದ್ರ ಮುಂದಿಂದು ಚ ಚ ಚಿ ಚಿ ನೀನೇ ಇದೇ ಥರ ಬರೀಬೇಕು ನೋಡು ಅಂದರೆ ಸ್ವಂತ ಜ್ಞಾನದಿಂದ ಬರೆಯೋದಕ್ಕೆ ಶುರು ಮಾಡುತ್ತೆ. ಕೆಲವೊಂದು ಮಗು ಕ ಕ ಕಿ ಕಿಯಿಂದ ಏರಲವತನ ನಾವೇ ಹಾಕ್ಕೊಟ್ರು ಕೂಡ ಬರೆಯೋಕ್ಕೆ ಬರಲ್ಲ. ಯಾಕೆ ಅಂತಂದರೆ ಪ್ರಾಕ್ಟೀಸ್ ಇಲ್ಲ, ಅವನಿಗೆ ಅರ್ಥನೂ ಆಗಿಲ್ಲ, ಜ್ಞಾನನೂ ಇಲ್ಲ. ಸ್ವಂತವಾಗಿ ಯಾವಾಗ ಬರೆಯೋ ಅಂಥ ಎಬಿಲಿಟಿ ಬರುತ್ತೆ ಅವನಿಗೆ? ನಾವು ಎಷ್ಟು ಅವರಿಗೆ ಸರಿಯಾದ ರೀತಿಯಲ್ಲಿ ಹೇಳ್ತಾ ಹೋಗ್ತೀವಿ. ಕ ಅಂದರೆ ಈ ಥರನೇ ಇಳಿಸ್ಬೇಕು, ಮುಂದೆ ರ ಬಂದರೂ ಕೂಡ ಹಿಂಗೆ ಇಳಿಸ್ಬೇಕು, ಆ ಥರ ಹೇಳ್ಕೊಟ್ಟಾಗ. ಈಗ ಅದೇ ಥರ ಮ್ಯಾಥ್ಸಲ್ಲಿ ಬಂದರೆ 1 2 3 100 ತನಕ ಕಲಿಸ್ತೀವಿ ನಾವು. 100 ಆಗಿಂದ 100ಇಂದ ಮತ್ತೆ 101 102 103 200 ತನಕ ಕಲಿಸ್ತೀವಿ. ಅಲ್ಲಿವರೆಗೂ ನಾವು ಹಂಗೆ ಜೊತೆಗಿದ್ದು ಕಲಿಸ್ತಾ ಇರ್ತೀವಿ. 200 ಆಗಿಂದ 300 ಬರೀಯಪ್ಪ, 301 302 ಹೀಗೆ ಬರೀಬೇಕು ಅಂತ ಹೇಳಿದಾಗ ಅದನ್ನು ಕೂಡ ನಾವೇ ಮುಂದೆ ಕೂತು ಕಲಿಸಿರ್ತೀವಿ. ಅದೇ ಸ್ವಂತ ಜ್ಞಾನ ಇರೋ ಮಗು ಆದರೆ ಸ್ವಲ್ಪ ಅವನಿಗೆ ಡೀಪಾಗಿ ಕರೆಕ್ಟಾಗಿ ಅವನ ಅರ್ಥ ಮಾಡ್ಕೊಂಡಿರೋನಾಗಿದ್ದರೆ ತಾನೇ ಬರೆದು ಬಿಡ್ತಾನೆ. ಮುಂದಿಂದು 401 402 ಬರೀ ಅಂದರೆ ನಾನೇ ಬರೀತೀನಿ ಅಂತ ಬರೆದು ಬಿಡ್ತಾನೆ. ಸೊ ಆ ಥರ ಅದೇ ಥರ ONE1 ಹೇಳ್ಕೊಡ್ತೀವಿ. ONE1 20 ತನಕ ಕಲಿಸ್ತೀವಿ. 21 22 23 ಅದೇ ಥರ ONE1 TWO2 20 ಬರೀಬೇಕು, ಮುಂದೆ ONE1 ಬರೀಬೇಕು, 30 ಬರೀಬೇಕು, ONE1 ಬರೀಬೇಕು. ಇಷ್ಟು ಹೇಳಿದರೆ ಸಾಕು, ಅರ್ಥ ಮಾಡ್ಕೊಂಡ್ಬಿಡ್ತಾನೆ. ಯಾವಾಗ ಗೊತ್ತಾ? ಬೇಸಿಕ್ಕಾಗಿ ನಾವು ಕರೆಕ್ಟಾಗಿ ಅವನಿಗೆ ಅರ್ಥ ಮಾಡಿಸಿದ್ದಾಗ ಇದನ್ನು ಸರಿಯಾದ ರೀತಿಯಲ್ಲಿ ಅವನು ಮುಂದಿಂದು ತಾನೇ ತನ್ನ ಜ್ಞಾನದ ಮುಖಾಂತರ ತನ್ನ ಒಂದು ಆಲೋಚನೆಗಳ ಮುಖಾಂತರ ಕಲಿತಾ ಹೋಗ್ತಾನೆ. ಈಗಿನ ಮಕ್ಕಳಿಗೆ ನಾವು ಆಲೋಚನೆ ಮಾಡೋದಕ್ಕೆ ಕೊಡ್ತಾ ಇಲ್ಲ, ಎಲ್ಲದೂ ಕೂಡ ನಾವೇ ಬರೆದು ಕೊಡ್ತಾ ಇದ್ದೀವಿ. ಆವಾಗ ನಾವೆಲ್ಲ ಇದೇ ಥರ ಯೋಚನೆ ಮಾಡಿ ನಾವೇ ಸ್ವಂತಿಕೆಯಿಂದ ಬರಿತಾ ಇದ್ವಿ 21 22 ಅಂತ ಅಂದರೆ. ಈಗಿನ ಮಕ್ಕಳಿಗೆ 21 22 ಪ್ರತಿಯೊಂದನ್ನು ಓದಿ ಬರೆದು ಕಲಿಸ್ಬೇಕು. ಆ ಥರ ಇದೆ. ಆದಷ್ಟು ಮಕ್ಕಳಿಗೆ ನಾವು ಆ್ಯಕ್ಟಿವಿಟಿ ಬೇಸ್ ಮೇಲೆ ಜಾಸ್ತಿ ವರ್ಕ್ಗಳನ್ನು ಕೊಟ್ಟು ವರ್ಕ್ಶೀಟ್ ಥರ ರೆಡಿ ಮಾಡಿಸೋದ್ರಿಂದ ಬೇಗ ಕಲಿತಾರೆ. ಸೊ ಇವತ್ತು ಇಷ್ಟು ಸಾಕು ನಾನು ಹೇಳಿರೋದು. ಮತ್ತು ಮುಂದಿನ ದಿನಗಳಲ್ಲಿ ಸಬ್ಜೆಕ್ಟ್ ವೈಸ್ ಯಾವ್ಯಾವ ಥರ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ನಾನು ಆದಷ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಸಿಗುತ್ತೆ. ನಾನು ಯಾವಾಗ ಹಾಕ್ತೀನಿ ಆವಾಗ. ಆ್ಯಕ್ಚುಲಿ ಸ್ವಲ್ಪ ನನಗೆ ಬ್ಯುಸಿ ಸ್ಕೆಡ್ಯೂಲ್ ಮಧ್ಯೆ ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗೋದ್ರಿಂದ ಸ್ವಲ್ಪ ಗ್ಯಾಪ್ ಆಗ್ಬೋದು. ನೀವು ಯಾವಾಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ತೀರೋ ಯಾವಾಗೇ ಆಗಲಿ ನೋಟಿಫಿಕೇಷನ್ ಆಗಿ ನಿಮಗೆ ಸಿಕ್ಬಿಡುತ್ತೆ. ಸೊ ನಾನು ಹಾಕುವಂಥ ವಿಡಿಯೋ ಕೂಡ ಇಮ್ಮಿಡಿಯೇಟಾಗಿ ನಿಮಗೆ ಕಾಣಿಸುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ನಾನು ಯಾವಾಗ ಹಾಕ್ತೀನೋ ಯಾವಾಗ ಬಿಡ್ತೀನೋ ಗೊತ್ತೇ ಆಗ್ತಿರಲ್ಲ.
ನಿಮಗೂ ಕೂಡ ಅದು ಹಾಕಿದಾರೋ ಬಿಟ್ಟಿದ್ದಾರೋ ಅನ್ನೋ ಒಂದು ನೋಟಿಫಿಕೇಶನ್ ಕೂಡ ಬರೋದಿಲ್ಲ. ಅದಕ್ಕೆ ಸ್ವಲ್ಪ ಆ ಥರ ಮಾಡ್ಕೊಳ್ಳಿ. ಯಾರಿಗೆಲ್ಲ ಅದು ಆಲೋಚನೆ ಇದೆ ಅಲ್ವಾ, ನಾನು ಕೂಡ ಟ್ಯೂಷನ್ ಮಾಡಬೇಕು ಅಥವಾ ನಾನು ನಾಳೆ ಸಮ್ಮರ್ ವೆಕೇಷನ್ ಎಲ್ಲ ಮಾಡ್ಕೊಳ್ಬೇಕು, ಆ ಟೈಮಲ್ಲಿ ಯಾವ ರೀತಿ ಹೇಳ್ಕೊಟ್ರೆ ಮಗು ಕಲಿತಾನೆ, ಯಾವ ಥರ ನಾನು ಹೇಳ್ಕೊಡ್ಬೇಕು, ಇವೆಲ್ಲವಕ್ಕೂ ಸ್ವಲ್ಪ ಗೈಡೆನ್ಸ್, ಜಸ್ಟ್ ಒಂದೆರಡು ಥಾಟ್ಸ್ ನನಗೆ ಗೊತ್ತಿರೋದು, ನನ್ನ ಅನುಭವದ ಮುಖಾಂತರ ಆಗಿರ್ಬೋದು, ನನಗೆ ಗೊತ್ತಿರೋ ಅಂಥ ಕಾನ್ಸೆಪ್ಟ್ ಮುಖಾಂತರ ಆಗಿರ್ಬೋದು ಹೇಳ್ಕೊಡ್ತಾ ಹೋಗ್ತಾ ಇದ್ದೀನಿ. ದಯವಿಟ್ಟು ಈ ಒಂದು ಸೀರೀಸ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಷ್ಟೇ ಹೇಳೋದು. ಯಾರಿಗೆಲ್ಲ ಇದು ಯೂಸ್ಫುಲ್ ಅಂತ ಅನಿಸುತ್ತೆ ಅಥವಾ ನಿಮಗೆ ಇಷ್ಟ ಆಗುತ್ತೆ, ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಅಥವಾ ನನಗಿಂತ ಜಾಸ್ತಿ ತಿಳ್ಕೊಂಡಿರೋರು ಇರ್ತೀರಿ, ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ಒಂದಿಷ್ಟು ನಿಮಗೆ ಅರ್ಥ ಆಗಿರುವಂಥದ್ದು ಟಿಪ್ಸ್ಗಳನ್ನು ಅಲ್ಲಿ ಶೇರ್ ಮಾಡೋದ್ರಿಂದ ನಾನಷ್ಟೇ ಅಲ್ಲದೆ ಮತ್ತು ಬೇರೆಯವ್ರಿಗೂ ಕೂಡ ಯೂಸ್ ಆಗುತ್ತೆ, ಅವರು ಕೂಡ ನೋಡಿಕೊಂಡು ಅದರಿಂದ ತಿಳ್ಕೊಳ್ತಾರೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಬರೆದು ಕಳಿಸಿ. ಸೊ ಬಹಳಷ್ಟು ಜನ ಅನುಭವದ ಮುಖಾಂತರ ತುಂಬ ಕಲ್ತ್ಕೊಂಡಿರ್ತೀರ, ತಿಳ್ಕೊಂಡಿರ್ತೀರ. ನಿಮ್ಮ ಅನುಭವಗಳನ್ನು ಆದಷ್ಟು ಶೇರ್ ಮಾಡ್ಕೊಳ್ಳಿ, ಅಲ್ಲಿಂದ ನೀವು ಏನು ಕಲ್ತ್ಕೊಳ್ಳೋದಿಲ್ಲ. ಸೊ ಅದ್ರ ಬಗ್ಗೆ ಭಯ ಕೂಡ ಬೇಡ, ಸ್ವಲ್ಪ ನಮಗೂ ಕೂಡ ಯೂಸ್ ಆಗುತ್ತೆ ಅನ್ನೋದು. ನನಗೆ ಅಷ್ಟೇ ಅಲ್ಲದೆ ನಂತರ ಬೇರೆಯವ್ರಿಗೂ ಕೂಡ ಈ ವಿಡಿಯೋ ನೋಡೋ ಅಂಥವ್ರು ಅವ್ರಿಗೂ ಯೂಸ್ ಆಗುತ್ತೆ ಅಂತ ಕೇಳ್ಕೊಳ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನನಗೂ ಕೂಡ ಮುಂದಿನ ವಿಡಿಯೋ ಮಾಡೋದಕ್ಕೆ ಒಂದು ಒಳ್ಳೆ ಇನ್ಸ್ಪಿರೇಷನ್ ಸಿಗುತ್ತೆ ನೀವು ಜಾಸ್ತಿ ಲೈಕ್ಸ್ ಮಾಡೋದ್ರಿಂದ. ಸೊ ನಾನು ಹೇಳೋ ಅಂಥ ಮಾಹಿತಿ ಎಲ್ರಿಗೂ ಇಷ್ಟ ಆಗುತ್ತೆ, ಜೊತೆಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ನಾನು ಮತ್ತಷ್ಟು ಕಲೆಕ್ಟ್ ಮಾಡ್ಕೊಳ್ಬೇಕು ಅಥವಾ ಇನ್ನಷ್ಟು ನಾನು ಅವ್ರಿಗೆ ಏನಾದರೂ ಹೇಳಬೇಕು ಅನ್ನೋ ಒಂದು ಉತ್ಸಾಹ ಜಾಸ್ತಿ ಆಗುತ್ತೆ. ಇಲ್ಲ ಅಂದರೆ ಬೇಜಾರಾಯಿತು ಅಂದರೆ ನಾನು ಮಾಡೋದೆಲ್ಲ ವೇಸ್ಟ್ ಏನಪ್ಪ ಬಿಡು, ಯಾರಿಗೂ ಇಷ್ಟ ಇಲ್ಲ, ಯಾರಿಗೂ ಬೇಕಾಗೂ ಇಲ್ಲ ಅಂತ ಅನಿಸ್ಬಿಟ್ಟು ನನಗೆ ಮಾಡೋ ಅಂಥ ಉತ್ಸಾಹ ಕೂಡ ಕಡಿಮೆ ಆಗಿ ಇರೋ ಕೆಲಸನೇ ಮಾಡಿಕೊಂಡ್ರೆ ಆಯಿತು ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ಆ ಥರ ಮಾಡಬೇಡಿ. ಆದಷ್ಟು ನಮ್ಮನ್ನು ಕೂಡ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.